ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಾನು ಜಯಶ್ರೀ. ಯಾರಾದ್ರೂ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಇವತ್ತಿನ ವ್ಲಾಗಲ್ಲಿ ಯಾವುದು ಕೂಡ ಪ್ಲ್ಯಾನ್ ಮಾಡಿಲ್ಲ. ಸೊ ಹೀಗೆ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಹೋಗುತ್ತೆ ಹಾಗೆ ಇವತ್ತಿನ ವ್ಲಾಗ್. ಸೋಹನ್ಗೆ ಹೇರ್ ಕಟ್ ಮಾಡಿಸ್ಬೇಕು, ಅದೊಂದು ಕೆಲಸ ಪೆಂಡಿಂಗ್ ಇದೆ, ಅದೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವೆಜಿಟೇಬಲ್ಸ್ ಎಲ್ಲ ತರೋದಿದೆ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಕೆಲಸನೂ ಇದೆ. ಸೊ ಅದನ್ನು ಮಾಡಬೇಕು. ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂತ ಹೇಳಿಬಿಟ್ಟು. ಸೋಹನ್ಗೆ ಇವಾಗ 4 o'clockಗೆ ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ನಾವು ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಬಿಟ್ಟು ಮತ್ತೆ ಬರುವಾಗ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ಹೇರ್ ಗ್ರೋತ್ ಆಗಿಬಿಟ್ಟಿದೆ. ಅದು ಶೇಪ್ಲೆಸ್ ಥರ ಕಾಣಿಸ್ತಾ ಇದೆ. ಯಾವುದೇ ಇದಿಲ್ಲ, ಯಾಕೆಂದರೆ ಮುಡಿ ಕೊಟ್ಟಿದ್ವಿ ಅಲ್ವಾ, ಅವಾಗಿಂದನೂ ಸರಿಯಾಗಿ ಅವನಿಗೆ ಹೇರ್ ಸೆಟ್ ಆಗ್ತಿಲ್ಲ. ಸೊ ಇವತ್ತು ಅವನಿಗೆ ಸ್ವಲ್ಪ ಹೇರ್ ಕಟ್ಟನ್ನು ಮಾಡಿಸಿದ್ರೆ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಹೇರ್ ಕಟ್ನ ಮಾಡಿಸ್ಬೇಕು ಇವತ್ತು. ಮತ್ತು ನನಗೆ ಟೈಮ್ ಆಗೋಲ್ಲ, ಯಾಕೆಂತ ಹೇಳಿದ್ರೆ ಸ್ಯಾಟರ್ಡೆ ಸಂಡೇ ಎಕ್ಸಾಮ್ಸ್ ಇರುತ್ತೆ. ಮತ್ತು ಥರ್ಸ್ಡೇಸು ಮಾಡಿಸಲ್ಲ, ಫ್ರೈಡೇನೂ ಮಾಡಿಸಲ್ಲ, ಸ್ಯಾಟರ್ಡೇನೂ ಮಾಡಿಸಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೋಹನ್ನ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟು ಅವನಿಗೆ 4 o'clockಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಹಾಗಾಗಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ನಂತರ ನಾನು ತರಕಾರಿಗಳನ್ನೆಲ್ಲ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಇಲ್ಲೇ ಹತ್ತಿರದಲ್ಲಿರೋ ತರಕಾರಿ ಅಂಗಡಿಗೆ ಬಂದಿದ್ದೀನಿ. ಇದೇನು ಗಿಡ ಗೊತ್ತಾ ಸೋನು, ಚಿನ್ನ? ಏನು ಗಿಡ ಗೊತ್ತಾ ಇದು? ಮುಟ್ಟಿದ್ರೆ ಮುನಿ ಅಂತ. ಇದು ಮುಟ್ಟಿದ ತಕ್ಷಣ ನಾಚ್ಕೊಂಡ್ಬಿಡತ್ತೆ, ಮುದುಡ್ಕೊಂಡ್ಬಿಡುತ್ತೆ ಎಲೆಗಳು. ಜಸ್ಟ್ ಟಚ್ ಮಾಡಿದ್ರೆ ಎಲೆಗಳೆಲ್ಲ ಮುದುಡ್ಕೊಳುತ್ತೆ. ತನಿಷಾ, ನೀನು ಟ್ರೈ ಮಾಡ್ತೀಯಾ? ತಗೋ, ಈ ಕೋಲ್ ತಗೋ. ಹಾಂ, ನೋಡು, ಮುಟ್ಸು, ಟಚ್ ಮಾಡು, ಗಿಡಕ್ಕೆ ಟಚ್ ಮಾಡು. ಇಲ್ಲಿ ನೋಡು, ಎಲೆ ಹೆಂಗೆ ಫುಲ್ ಶೈ, ಅದಕ್ಕೆ ನಾಚಿಕೆ, ಅದಕ್ಕೆ ನೋಡಿ ಹೆಂಗ್ ಮುದುರ್ಕೊಂತು ಎಲೆ ಆ ಥರ. ಸೋಹನ್, ನೀನು ಟಚ್ ಮಾಡು, ಗೊತ್ತಾಗತ್ತೆ ನಿನ್ಗೋನು. ನೋಡು ಹೆಂಗೆಲ್ಲ ಮುದುಡ್ಕೊಂಡ್ಬಿಡುತ್ತೆ ಎಲೆಗಳು. ಒಳಗಡೆ ಹೋಗಪ್ಪ ಸೋನು, ಬಾ ಹೇರ್ ಕಟ್ ಮಾಡಿಸ್ಕೊಂಬರೋಣ. ತನಿಷಾ, ಚಿನ್ನಮ್ಮ, ಗೋ. ಮಮ್ಮ ಇದೆಲ್ಲ, ಹೋಗು ಒಳಗಡೆ. ಬಟ್ಟೆ ಸ್ಟಿಚ್ ಮಾಡಿದ ಮಮ್ಮ, ಹೋಗು. ಏನ್ ತಿಂತಾ ಇದ್ಯಾ? ಕೊಬ್ಬರಿ ಮಿಠಾಯಿ, ಸೂಪರ್ ಅಲ್ಲ? ನೋಡಿ, ಫುಲ್ ಶೇಪ್ಲೆಸ್ ಆಗಿಬಿಟ್ಟಿದೆ. ಈ ಕಡೆಯಿಂದ ಆ ಕಡೆಗೆ. ಹಾಂ, ಯಾವ ಕಡೆಗೆ ನೀನು ಕ್ರಾಪ್? ಈ ಕಡೆಗೆ ತಾನೇ? ಏನಿಲ್ಲ, ಮಧ್ಯದಲ್ಲೆಲ್ಲ ಏನು ಬೆಳೆದಿಲ್ಲ. ಇಲ್ಲಿ ಸೈಡಲ್ಲಿ ಫುಲ್ ಶಾರ್ಟ್ ಮಾಡ್ಸೋಣ. ಝೆಡ್ ಹಾಕ್ಸ್ಬೇಕಾ? ಎಕ್ಸ್ ಬೇಡವಾ? ಯಾಕೆ, ನೀನು ಫ್ರೆಂಡ್ ಹಾಕ್ಸ್ಕೊಂಡಿದ್ದಾರಾ? ಸರಿ, ಸರಿಯಾಗಿ ಕುತ್ಕೋ, ಬಿದ್ದುಬಿಡ್ತೀಯಾ? ಇಲ್ಲೂ ಸ್ವಲ್ಪ ಲೂಸ್ ಇದೆಯಲ್ಲೋ, ಇಲ್ಲಾಂದರೆ ಹೇರ್ಸ್ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ, ಚುಚ್ಚುತ್ತ ಮೇಲೆ. ನಿನಗೆ ಕರೆಕ್ಟಾಗಿದೆ ಬಿಡು. ಸೈಡಲ್ಲೆಲ್ಲ ಫುಲ್ ಶಾರ್ಟ್ ಮಾಡಿ, ನನ್ನ ಫ್ರಂಟಲ್ಲಿ ಜಾಸ್ತಿ ಬೆಳೆದಿಲ್ಲ, ಹಾಗೆ ಸ್ವಲ್ಪ ಟ್ರಿಮ್ ಮಾಡಿಬಿಡಿ.
ಅವ್ನು ನೋಡಮ್ಮ, ಅವನಿಗೆ ಸೈಡಲ್ಲಿ ಝೆಡ್ ಬೇರೆ ಹಾಕಿಸ್ಕೊಂಡು ಬಂದಿದ್ದಾನೆ. ತೋರ್ಸೋ ಮಮ್ಮಂಗೆ ಝೆಡ್ ಅಂತ ಅವನ ಫ್ರೆಂಡ್ ಹಾಕ್ಸ್ಕೊಂಡಿದ್ದಾನಂತೆ, ಅದಕ್ಕೆ ಅವನು ಹಾಕ್ಸ್ಕೊಂಡಿದ್ದಾನೆ ನೋಡು. ಝೆಡ್ ಹಾಕ್ಸ್ಕೊಂಡಿದ್ದಾನೆ ನೋಡು. ನಿನ್ಗೆ ಝೆಡ್ ಚೆನ್ನಾಗಿರಲ್ಲ. ನೀನು ಇನ್ನೂ ಸ್ವಲ್ಪ ಚೆನ್ನಾಗಿ ಇಷ್ಟು ಗ್ರೋತ್ ಆಗಲಿ, ಅವಾಗ ನಿನಗೆ ಚೆನ್ನಾಗಿ ಹೇರ್ ಕಟ್ ಮಾಡ್ಸೋಣ ಆಯ್ತಾ? ಅಷ್ಟು ಬೆಳೆದಿದ್ರೆ ಸಾಕಾಗಲ್ಲ. ಇನ್ನು ಬೇಬಿ ಡಾಲ್ ತರ ಕಾಣಿಸ್ತೀಯಾ, ಸೂಪರ್ ಆಗಿರತ್ತ ಅವಾಗ ಅಲ್ವಾ? ಸರಿಯಾಗಿ ನೀನ್ ನೀರ್ ಬಿಡು, ಬರುತ್ತೆ. ಶಾಪಿಂಗ್ ಅಂತ ಹೊರಟೆ, ಆದರೆ ಸೋಹನ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದ. ಸೊ ನಾನು ಬೇಡ, ಮಳೆ ಬರುತ್ತೆ, ಈವ್ನಿಂಗ್ ಆಗೋಗಿದೆ ಅಲ್ವಾ, ಮಳೆ ಬರುತ್ತೆ ಬೇಡ ಅಂತ ಹೇಳ್ತಾ ಇದ್ದೆ. ಆದರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅವನನ್ನು ಕರ್ಕೊಂಡೋದೆ. ಹೊಸದಾಗಿ ಒಂದು ಶಾಪ್ನ ಓಪನ್ ಮಾಡಿದ್ದಾರೆ, ಎಲ್ಲ ರೀಸನಬಲ್ ರೇಟಲ್ಲಿ ಆಫರ್ನ ಇಟ್ಬಿಟ್ಟು ಸೇಲ್ನ ಹಾಕಿದ್ರು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ನಮಗೆ ಬೇಕಾಗಿರೋ ಅಂಥ ಥಿಂಗ್ಸ್ನ ಎಲ್ಲ ತೊಗೊಂಡು ಬಂದ್ವಿ. ನನಗೆ ಪಿಂಗಾಣಿ ಐಟಮ್ಸು ಮತ್ತು ಗ್ಲಾಸ್ ಐಟಮ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನೇ ನೋಡ್ತಾ ಇದ್ದೆ ನಾನು. ಸೇಮ್ ಗೊತ್ತಾ, ಈವ್ನಿಂಗ್ ನಾನು ಮತ್ತೆ ಸೋಹನ್ ಹೊರಗಡೆ ಹೋಗಿದ್ವಿ. ಹೊರಗಡೆ ಹೋದಾಗ ಏನಾದ್ರೂ ನನಗೆ ಪಾತ್ರೆಗಳನ್ನ ನೋಡಿದ್ರೆ ಹೊಸದಾಗಿ ತಗೋಬೇಕು ಅಂತ ಅನ್ಸುತ್ತೆ. ಸೊ ನೋಡ್ದೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಇದು ಒಂದು ತಗೊಂಡಿದ್ದೀನಿ, ಇದು ಸ್ಟೀಲ್ದು, ಅದಕ್ಕೆ ಇದು ಒಂದು ಮುಚ್ಚಳ ಇದೆ. ಹಾಗೇನೆ ಒಂದು ಸ್ಪ್ಯಾಚುಲಾಸ್ ಸ್ಪೂನ್ ಇದೆ. ಸೊ ಇದನ್ನ ತಗೊಂಡಿದ್ದೀನಿ. ಇದು ಕೂಡ ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ಕಿದೆ ನನಗೆ. ಆಲ್ಮೋಸ್ಟ್ ಎಲ್ಲದರಿಂದ ಒಂದು 550 rupees ಆಯ್ತು ಈ ಮೂರರಿಂದ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗೇನೆ ಇನ್ನೊಂದು ಇದು ಇರ್ಲಿಲ್ಲ ನನ್ನ ಹತ್ರ, ಗ್ರಿಲ್ ಮಾಡೋದು. ಇದು ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ತವ ತಗೊಂಡಿದ್ದೀನಿ. ಇದು ಐರನ್ ತವ. ನನ್ನ ಹತ್ರ ನಾನ್ ಸ್ಟಿಕ್ ಇದೆ, ಮತ್ತೆ ಇನ್ನು ನಾನ್ ಸ್ಟಿಕ್ದು ಒಂದು ತುಂಬಾನೇ ಹಳೇದಾಗಿತ್ತು, ಇನ್ನೊಂದು ನಾನ್ ಸ್ಟಿಕ್ದೇ ಇದೆ. ಬಟ್ ಇವಾಗೆಲ್ಲ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ವಾ. ಸೊ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ. ಇತ್ತೀಚೆಗಂತೂ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅದ್ರ ಬಗ್ಗೆ. ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ, ಟೆಫ್ಲಾನ್ ಕೋಟಿಂಗ್ ಮಾಡಿರ್ತಾರೆ, ಅದು ಫುಡ್ ಅಲ್ಲೆಲ್ಲ ಇದಾಗತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಯಾಕೆ ಚಾನ್ಸ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಕೂಡ ಐರನ್ ತವನ ತಗೊಂಡ್ ಬಂದಿದ್ದೀನಿ. ನಾನ್ ಸ್ಟಿಕ್ ಕಡಿಮೆ ಯೂಸ್ ಮಾಡೋಣ ಅಂತ. ಬಟ್ ಇದ್ದಕ್ಕಿದ್ದಂಗೆ ಎಲ್ಲರೂ ಚೇಂಜಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ನೋಡಿ, ಇದು ತಗೊಂಡಿದ್ದೀನಿ ಪಿಂಗಾಣಿದು. ಸಾಲ್ಟ್ ಹಾಕೋದಕ್ಕೆ 2 ತಗೊಂಡಿದ್ದೀನಿ ಆಕ್ಚುಲಿ. ಒಂದು ದಪ್ಪ ಸಾಲ್ಟ್ ಅಂದ್ರೆ ಕಲ್ಲು ಉಪ್ಪು ಅಂತ ಹೇಳ್ತಾರಲ್ಲ, ಅದನ್ನ ಹಾಕಕ್ಕೆ, ಇನ್ನೊಂದು ಪೌಡರ್ ಸಾಲ್ಟ್ ಹಾಕೋದಕ್ಕೆ 2 ತಗೊಂಡಿದ್ದೀನಿ. ನನಗೆ ಇದನ್ನ ತಗೋಬೇಕಂತ ಅನ್ನಿಸ್ತಾ ಇತ್ತು ಯಾವಾಗ್ಲೂ. ಬಟ್ ಇವತ್ತು ಹೋದಾಗ ಇಲ್ಲ ತಗೊಳ್ಳೋಣ ಅಂತ ತಗೊಂಡೆ. ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನ ಇಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಪಿಂಗಾಣಿದ 2 ತಗೊಂಡಿದ್ದೀನಿ. ಚೆನ್ನಾಗಿದೆ. ಬಟ್ ಇದು ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ತು ನನಗೆ. ಎಷ್ಟು ಅಂತ ಹೇಳಿದ್ರೆ ಒಂದು 110 rupees ಅಷ್ಟೇ. 220 rupeesಗೆ 2 ಕೂಡ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಹಾಗೆ ಇದು ಒಂದು ಬೌಲ್ನ ತಗೊಂಡಿದ್ದೀನಿ. ಈ ತರದಿತ್ತು ನನ್ನ ಹತ್ರ, ಬಟ್ ಏನಂದ್ರೆ ಅದು ತುಂಬಾ ಹಳೇದಾಗಿತ್ತು, ಅದಕ್ಕೋಸ್ಕರ ನಾನು ಈ ತರ ಇನ್ನೊಂದು ತಗೊಂಡಿದ್ದೀನಿ. ಸೊ ಇವತ್ತು ಇದೆಲ್ಲ ನನ್ನ ಕಿಚನ್ಗೆ ಇವತ್ತು ಆಡ್ ಆಗಿದೆ. ಸೊ ಇಲ್ಲಿಗೆ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಇನ್ನೊಂದು ವ್ಲಾಗ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾಪಿ ಲಿವಿಂಗ್.